ಕಾವಿ ತೊಟ್ಟೋರು ಅಂದ್ರೆ ಅದೇನೋ ಪಾವಿತ್ರತೆ ಅಂತಾರೆ. ಎಲ್ಲವನ್ನು ತ್ಯಜಿಸಿ ಸ್ವಾಮೀಜಿ ಅನ್ನಿಸಿಕೊಂಡು ಆ ಸ್ಥಾನಕ್ಕೆ ಏರಿ ಪೀಠ ಅಲಂಕರಿಸಿರ್ತಾರೆ. ಆದ್ರೆ ಇತ್ತೀಚೆಗೆ ಅದು ಹಳ್ಳ ಹಿಡಿಯುತ್ತಿದೆ. ಅನೇಕ ಸ್ವಾಮೀಜಿಗಳ ಕಾಮ ಪುರಾಣಗಳು, ಲೈಂಗಿಕ ಹಗರಣಗಳು, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆರೋಪಗಳು ಕೇಳಿ ಬಂದಿದೆ. ಈಗ ರಾಜ್ಯದ ಖ್ಯಾತ ಸ್ವಾಮೀಜಿ ವಿರುದ್ಧ ಇಂಥದ್ದೇ ಆರೋಪ ಕೇಳಿ ಬಂದಿದೆ. ಪಂಚಮಸಾಲಿ ಲಿಂಗಾಯತ ಸಮುದಾಯದ ಬಸವ ಮೃತ್ಯುಂಜಯ ಸ್ವಾಮೀಜಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಹೆಸರು. ಇದೇ ಸ್ವಾಮೀಜಿ ಮೇಲೆ ಆರೋಪ ಕೇಳಿ ಬರ್ತಿದೆ. ಅನಾಥಾಶ್ರಮದ ಹೆಸರಲ್ಲಿ ನನಗೆ ಪರಿಚಯವಾದ ಹೆಣ್ಮಗಳೊಬ್ಬಳು ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ, ನಾನು ಕೇಳಿದ್ದಷ್ಟು ಹಣ ಕೊಡುವಂತೆ ಬೆದರಿಕೆ ಹಾಕ್ತಿದ್ದಾಳೆ ಅಂತ ದೂರು ದಾಖಲಿಸಿದ್ರು. ಇದರ ಬೆನ್ನಲ್ಲೇ ಈಗ ಸ್ವಾಮೀಜಿ ಮೇಲೆ ಅತ್ಯಾಚಾರದ ಆರೋಪ ಕೇಳಿ ಬಂದಿದೆ. ಪ್ರಸಾದ ಕೊಡುವ ಸೋಗಿನಲ್ಲಿ ಕರೆಸಿಕೊಂಡು ಅತ್ಯಾಚಾರ ಮಾಡಿದ್ದಾರೆ ಅಂತ ಮಹಿಳೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಖಾಸಗಿ ಟ್ರಸ್ಟ್ ನಡೆಸುತ್ತಿದ್ದ ಬೆಂಗಳೂರು ಮೂಲದ ಮಹಿಳೆ ಕೆಲ ವರ್ಷಗಳ ಹಿಂದೆ ಪಂಚಮಸಾಲಿ ಸ್ವಾಮೀಜಿಗೆ ಪರಿಚಯವಾಗಿದ್ಲಂತೆ. ನಾನು ಅನಾಥ ಮಕ್ಕಳನ್ನ ಸಾಕ್ತಿದ್ದೀನಿ ಅಂತ ಹೇಳ್ತಿದ್ದ ಮಹಿಳೆ ನಿಮ್ಮ ಜೊತೆ ಸಮುದಾಯದ ಹೋರಾಟಕ್ಕೆ ಕೈ ಜೋಡಿಸ್ತೀನಿ ಅಂತ ಪರಿಚಯ ಮಾಡಿಕೊಂಡಿದ್ಲು. ಆಗಾಗ ಸ್ವಾಮೀಜಿಯನ್ನು ಭೇಟಿಯಾಗ್ತಿದ್ದ ಮಹಿಳೆ ತಮ್ಮ ಟ್ರಸ್ಟ್ಗೆ ಹಣ ನೀಡುವಂತೆ ಸ್ವಾಮೀಜಿ ಬಳಿ ಬೇಡಿಕೆ ಇಟ್ಟಿದ್ಲು. ಟ್ರಸ್ಟ್ ಅನ್ನೋ ಕಾರಣಕ್ಕೆ ಸ್ವಾಮೀಜಿ ಕೂಡ ಆಗಾಗ ಹಣ ನೀಡಿದ್ದರು. ಕಳೆದ ಫೆಬ್ರವರಿ 11ನೇ ತಾರೀಕು ಮತ್ತೆ ಹಣ ಕೇಳಿದ್ದಕ್ಕೆ ಸ್ವಾಮೀಜಿ ಇಲ್ಲ ಅಂದಿದ್ರು. ಇದಕ್ಕೆ ಸಿಟ್ಟಾದ ಮಹಿಳೆ ಖಾಸಗಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ವಾಮೀಜಿ ವಿರುದ್ಧ ಸುದ್ದಿ ಮಾಡಿಸಿದ್ದಳು. ನಂತರ ಇದೇ ತಿಂಗಳ 2ನೇ ತಾರೀಕು ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಹೀಗಾಗಿ 4ನೇ ತಾರೀಕು ವಿಜಯಪುರ ರೂರಲ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಯಾವಾಗ ಸ್ವಾಮೀಜಿ ದೂರು ನೀಡಿದ್ರೋ ಇದರ ಬೆನ್ನಲ್ಲೇ ಸಂತ್ರಸ್ತೆ ಕೂಡ ದೂರು ದಾಖಲಿಸಿದ್ದಾರೆ. ಸ್ವಾಮೀಜಿ ದೂರು ದಾಖಲಿಸಿದ 2ನೇ ದಿನಕ್ಕೆ ಅತ್ಯಾಚಾರದ ಬಾಂಬ್ ಹಾಕಿದ್ದಾರೆ. ಪ್ರಸಾದ ಕೊಡುವ ನೆಪದಲ್ಲಿ ಮಠಕ್ಕೆ ಕರೆಸಿಕೊಂಡು ಅತ್ಯಾಚಾರ ಮಾಡಿದ್ದಾರೆ. ಅದರ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಸಿಎಂ ಕಚೇರಿ, ಗೃಹ ಇಲಾಖೆ ಕಚೇರಿ, ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರು ನಗರ ಕಮಿಷನರ್ ಕಚೇರಿಗೆ ಪತ್ರದ ಮೂಲಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈ ಸ್ವಾಮೀಜಿ ಜೊತೆ ಮುನಿಸಿಕೊಂಡಿದ್ದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಈ ವಿಚಾರ ಮೊದಲೇ ಗೊತ್ತಿತ್ತು, ಸ್ವಾಮೀಜಿಗಳ ಅಕ್ರಮ ಸಂಬಂಧ ತುಂಬಾ ಇದೆ, ಇದಕ್ಕೆ ಶಾಸಕ ಯತ್ನಾಳ್ ಉತ್ತರ ಕೊಡಬೇಕು ಅಂತ ಜಾಡಿಸಿದ್ದಾರೆ. ನೋಡಿ, ನಾನು ಇದನ್ನ ಮಾಧ್ಯಮದಲ್ಲೇ ಕೇಳಪಟ್ಟೆ. ಅನೇಕ ಜನ ನನಗೆ ದೂರವಾಣಿ ಕರೆ ಮಾಡಿ ಆ ಘಟನೆ ನಡೆದ ದಿವಸನೇ ನನಗೆ ಗೊತ್ತಾಗಿದೆ. ಇದು ಯಾಕೆ ನಡೀತೈತಿ ಆಗತ್ತೆ ಅನ್ನೋದು ನಮಗೆ ಪೂರ್ಣ ಗೊತ್ತಿತ್ತು. ಅಂದ್ರೆ ಇಂಥ ಘಟನೆಗಳು ಅನೇಕ ಮಾಡಿದಾರ. ಅವರು ಸಮಾಜದ ದುಡ್ಡು ತಗೊಂಡು ತಮ್ಮ ಹೆಸರಲ್ಲಿ ವೈಯಕ್ತಿಕ ಆಸ್ತಿ ಮಾಡ್ಕೊಂಡ್ರ ಮತ್ತು ಇಂಥ ಅಕ್ರಮ ಸಂಬಂಧಗಳನ್ನ ಬಹಳಷ್ಟು ಇಟ್ಕೊಂಡ್ರ. ಅದು ಒಂದಲ್ಲ ಎರಡಲ್ಲ. ನಾನು ಹೇಳಕ್ ಹೋದ್ರೆ ನಮ್ಗೆ ಗೊತ್ತಿದ್ದೆ, ನಮ್ಮ ಸ್ವಚ್ಛವಾದ ಪೀಠ, ನಮ್ಮ ಕೂಡಲ ಸಂಗಮ ಒಂದು ಪವಿತ್ರವಾದ ಅನ್ನ ಬಸವಣ್ಣನವರ ಐಕ್ಯ ಸ್ಥಳ. ಆ ಒಂದು ಪವಿತ್ರ ಕ್ಷೇತ್ರ ನಾನು ಅಪವಿತ್ರ ಆಗಬಾರ್ದು ಅನ್ನೋದು ಮಾತನ್ನು ಕೂಡ ನಿಮ್ಮ ಮಾಧ್ಯಮಕ್ಕೆ ಹೇಳಿದ್ದೆ. ನಾನು ಆ ಅಪವಿತ್ರ ಮಾಡುವಂತ ಶಕ್ತಿಗಳು ಬಂದು ಅಲ್ಲಿ ಕೂಡಬಾರ್ದು. ಆ ಒಂದು ವಿಚಾರದಲ್ಲೇ ನಮ್ಮ ಸಮುದಾಯದ ಅನೇಕ ಹಿರಿಯ ಮುಖಂಡರು ಅವ್ರ ಗಮನಕ್ಕೆ ಸೂಕ್ಷ್ಮವಾಗಿ ಇವತ್ತು ಬಂದಂತ ಸಂದರ್ಭದಲ್ಲಿ ಇನ್ನು ಚರ್ಚೆ ಮಾಡಿ ನಾವು ನಿರ್ಧಾರವನ್ನು ಕೈಗೊಳ್ಳಬೇಕಾಯ್ತು. ನಾವು ತೆಗೆದುಕೊಂಡಿದ್ದೀವಿ. ಅದು ಈ ರೀತಿ ಜನರ ಬಳಿಗೆ ಬರುತ್ತೆ ಅನ್ನೋದು. ಯಾಕಂದ್ರೆ ಜನರು ಕೂಡ ನೋಡ್ರಿ, ಅಂಧ ಭಕ್ತರು ಏನ್ ನೆಂಬಲ್ಲ ಪಾಪ. ಕಾವಿ ಅಂದ ತಕ್ಷಣ ಏನೋ ಒಂದು ಅಪಾರವಾದ ಗೌರವ ಇಟ್ಕೊಂಡ್ರೆ ನಮ್ಮ ನಾಡಿನಲ್ಲಿ. ಯಾಕಂದ್ರೆ ಯಾವ ತತ್ವ ಆದರ್ಶವನ್ನ ಪಾಲನೆ ಮಾಡಿ ಇವರು ಆ ಪೀಠಕ್ಕೆ ಬಂದ್ರು, ಆ ತತ್ವ ಆದರ್ಶವನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡಲಿಲ್ಲ. ಅವ್ರ ಹೆಸರಲ್ಲಿ ಸ್ವಯಂ ಅಲ್ಲಿ ನಮ್ಮ ಬಯಲಾದಲ್ಲಿ ಬಹಳ ಸ್ಪಷ್ಟವಾಗಿತ್ತು. ಏನು ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟಿನ ಬಯಲಾದಲ್ಲಿ ಇವ್ರನ್ನ ಗುರುಗಳನ್ನಾಗಿ ಮಾಡುವಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾವು ಇಂಥ ಎಲ್ಲ ಕಂಡೀಷನ್ಸ್ ಅನ್ನ ಹಾಕಿದ್ವಿ. ಆ ಕಂಡೀಷನ್ ಒಂದೊಂದೇ ಉಲ್ಲಂಘನೆ ಮಾಡ್ಯಾರ. ಇದು ಇವತ್ತಲ್ಲ, 2017ರಿಂದ ಇದು ನಡೆದೈತಿ. ಅದು ನಡೆದಂಥದ್ದನ್ನು ನಮ್ಮ ಹಿರಿಯರು ಸೂಕ್ಷ್ಮವಾಗಿ ನಮ್ಮ ಮರ್ಯಾದೆ ನಾವೇ ಯಾಕೆ ತಕ್ಕೊಳ್ಳೋಣ, ನಮ್ಮ ಮರ್ಯಾದೆ ನಾವು ಯಾಕೆ ಬಯಲಿಗೆ ಹಾಕೊಳ್ಳೋಣ ಅನ್ನೋ ಮಾತನ್ನ ನಾವು ಸೂಕ್ಷ್ಮವಾಗಿ ಅವ್ರನ್ನ ನಾವು ಉಚ್ಚಾಟನೆ ಮಾಡಿದ್ವಿ. ಈ ಎತ್ಕೊಂಡ್ರಲ್ಲ ಮಿಸ್ಟರ್ ಬಸವನಗೌಡ ಪಾಟೀಲ್ ಯತ್ನಾಳ್, ಮಿಸ್ಟರ್ ಸಿ ಪಾಟೀಲ್, ಮಿಸ್ಟರ್ ಅರವಿಂದ್ ಬೆಲ್ಲರ್ ಮತ್ತು ಅನೇಕ ನಾಯಕರಾದ ಒಂದಿಷ್ಟು ಜನ, ಅವರೆಲ್ಲ ಉತ್ತರ ಕೊಡ್ಲಿ. ಅವ್ರಿಗೆ ಸಪರೇಟ್ ಪೀಠ ಮಾಡ್ತೀವಿ, ಅವ್ರಿಗೆ ಮಠ ಕಟ್ತೀವಿ, ಅವ್ರಿಗೆ ಸಂಸ್ಥಾ ಕಟ್ತೀವಿ ಅಂತ ಹೇಳಿದ್ರಲ್ಲ, ಕಟ್ಕೊಳ್ಳಿಲ್ಲ, ಮಾಡ್ಲಿ, ನಮ್ಗೇನು ಬೇಡ, ನಮ್ದೇನಿಗೆ ಸಂಬಂಧನೇ ಇಲ್ಲ. ಅದು ನಾವು ಸಂಬಂಧ ತೊಳ್ಕೊಂಬಿಟ್ಟಿವಿ. ಅವರ ವಿಚಾರ ಆಚಾರಗಳನ್ನ ನಾವು ತಿಳ್ಕೊಂಡೇ ಈ ಕೆಲಸವನ್ನು ಮಾಡಿದ್ವಿ. ಅದು ಇವತ್ತು ಅನ್ಯಾಯ ಆದವರು ನ್ಯಾಯವನ್ನು ಕೇಳುವಂಥದ್ದು ಸಹಜ. ನ್ಯಾಯ ಸಂವಿಧಾನಾತ್ಮಕವಾಗಿ ಎಲ್ಲರಿಗೂ ನ್ಯಾಯ ಇದೆ. ಯಾರ್ಯಾರು ದೂರು ಸಲ್ಲಿಸಿದಾರ, ಯಾವಾಗ ಸಲ್ಲಿಸಿದ್ರು, ಇವರು ಕೋರ್ಟಿಗೆ ಹೋಗಿ ಯಾಕೆ ಸ್ಟೇ ತೊಗೊಂಬಂದ್ರು, ಯಾಕೆ ತೊಗೊಂಬರ್ತಾರ? ನೀವು ಸ್ವಚ್ಛ ಇದ್ರೆ, ನಾನು ಚಾರಿತ್ರ್ಯ ನನ್ನ ವೈಯಕ್ತಿಕ ನನ್ನ ಚಾರಿತ್ರ್ಯ ಕರೆಕ್ಟ್ ಇದ್ದಾಗ ನಾನು ಯಾಕೆ ಕೋರ್ಟಿಗೆ ಹೋಗಿ ಸ್ಟೇ ತೊಗೊಂಬರ್ಬೇಕು? ಯಾಕೆ ತೊಗೊಂಬಂದ್ರಿ ಸ್ಟೇ? ಇದನ್ನ ಜನರಿಗೆ ಉತ್ತರ ಕೊಡ್ಬೇಕಾಗತ್ತೆ. ಅವ್ರ ನಾಯಕರು ಅವರು ಸ್ವಾಮೀಜಿ ಅಂತ ಒಪ್ಕೊಂಡು ಎತ್ಕೊಂಡು ಹೊಂಟ್ರಲ್ಲ ಪೀಠ ಮಾಡೋದಕ್ಕೆ, ಅವ್ರು ಉತ್ತರ ಕೊಡ್ಲಿ. ಈಗ ಇನ್ನೊಂದು ಕಡೆ ಸ್ವಾಮೀಜಿಗಳ ಪರ ಇರೋ ಸಂತೋಷ್ ಎಂಬಾತ ಅಂದು ಕಾರಿನಲ್ಲಿ ಏನ್ ನಡೀತು ಅನ್ನೋದನ್ನು ಬಾಯ್ಬಿಟ್ಟಿದ್ದಾನೆ. ಇದಕ್ಕೆಲ್ಲ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವ್ರ ಕಾರಣ ಎಂದಿದ್ದಾರೆ. ಅವತ್ತು ಏನಾಯ್ತ್ರಿ?
ಅವತ್ತು ಫೆಬ್ರವರಿ 11ನೇ ತಾರೀಕು ದಿವಸ ಗುರುಗಳು ನಮ್ಮ ಓಣಿಯಲ್ಲಿ ಪಾದಪೂಜೆಗೆ ಅಂತ ಬಂದಿದ್ದರು. ಅದು ಮುಗಿಸ್ಕೊಂಡು ಮುಂದೆ ಸಿಂದಗಿ ಕಡೆ ಹೋಗುವಂಥ ಸಂದರ್ಭದಲ್ಲಿ ಕಗ್ಗೋಡ ಗ್ರಾಮದಲ್ಲಿ ಏಕಾಏಕಿ ಒಂದು ಕಾರ್ ಗಾಡಿ ಬಂದು ಅವರಿಗೆ ನಿಲ್ಲಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲು ಮುಂದಾದರು. ಅಲ್ಲಿದ್ದ ಎಸ್ಕೋಟ್ ಅವ್ರು ಏನು ಮಾಡಿದರು, ಅಜ್ಜವ್ರಿಗೆ ಹೇಳಿ ಕಾರ್ ಗ್ಲಾಸ್ ಏರಿಸಿ ತೆಗಿಬೇಡ್ರಿ ನೀವು ಗ್ಲಾಸ್, ಯಾವುದೇ ಕಾರಣಕ್ಕೂ ಗ್ಲಾಸ್ ತೆಗಿಯೋಕೆ ಹೋಗ್ಬೇಡ್ರಿ ಅಂತ ಹೇಳಿದರು. ಆನಂತರ ಪೊಲೀಸರು ಬಂದು ಎಲ್ಲ ಅಲ್ಲಿ ಪರಿಸ್ಥಿತಿ ಎಲ್ಲ ತಿಳಿಗೊಳಿಸಿದರು. ಅದೇ ಒಂದು ಆ ಸಂದರ್ಭದಲ್ಲಿ ಮಾತಾಡ್ತಕ್ಕಂಥ ವಿಡಿಯೋಗಳನ್ನು ಇಟ್ಟುಕೊಂಡು ಅವತ್ತಿನಿಂದಲೇ ಗುರುಗಳು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು. ಇಲ್ಲ ನಾವು ನ್ಯೂಸ್ಗಳಲ್ಲೆಲ್ಲ ಕೆಲವೊಂದು ನ್ಯೂಸ್ಗಳದಲ್ಲ ಫೇಕ್ ನ್ಯೂಸ್ಗಳು ಅವರೆಲ್ಲ ಬಿಡಾಕತ್ರು. ಅವೆಲ್ಲ ಯೂಟ್ಯೂಬ್ ಚಾನೆಲ್ಸ್ದವರು ಇಲ್ಲ ಗುರುಗಳ ಮೇಲೆ ಲೇಡೀಸ್ ಇದ್ರ ಸಲುವಾಗಿ ನೀವು ಹಲ್ಲೆ ಮಾಡಾಕತ್ತಾರ. ಸೊ ಸುಮ್ಮನೆ ಬಿಡಾಕತ್ರು. ಆಮೇಲೆ ನಾವು ಎಲ್ಲ ಸ್ವಲ್ಪ ಸಮಾಜದವರು ಯಾವುದೇ ರೀತಿಯಾದ ಗೊಂದಲಕ್ಕೆ ಇದು ಬೇಡತ್ತೆ ಒಂದು ಸ್ವಲ್ಪ ಸುಮ್ಮಿದ್ವಿ ನಾವು. ಅದು ಹತ್ತಿರಕ್ಕೆ ಹೋದ್ಮೇಲೆ ಮೊನ್ನೆ ನಾವು ಹೋಗಿ FIR ಮಾಡಿದೆವು ಗೋಲ್ಗುಂಬ ಸ್ಟೇಷನ್ದಲ್ಲಿ. ಆ ಸಮಯದಲ್ಲಿ ಯಾರ್ಯಾರು ಇದ್ರಲ್ಲ, 4-5 ಜನ ಇದ್ರು, ಒಬ್ಬ ಲೇಡೀಸ್ ಇದ್ರಲ್ಲ, ಅಷ್ಟ್ರ ಮ್ಯಾಗೂ ನಾವು ಕೇಸ್ ಮಾಡಿದ್ದೀವಿ. ಅವರು ಬೇಡಿಕೆ ಇಟ್ಟಿದ್ರು ಅಂದ್ರೆ ಕೇಳ್ರಿ, ಅದು ಬೇರೆದವ್ರ ಥ್ರೂಲ್ಲೇ ಒಂದು 3 ಕೋಟಿ ರೂಪಾಯಿ ಹಿಂಗೇನೆ ಬೇಡಿದ್ರು ಅವರು. ಅದು ನಾವು ಅದ್ರ ಎದುರಾಗೂ ಇಲ್ಲೇ ಸುಳ್ಳೆ ಒಂದು ಇಡೀ ಒಂದು ಸಮಾಜದ ಹೆಸರು ಬದಲಾ ಮಾಡಬೇಕು, ಗುರುಗಳ ಹೆಸರು ಹಾಳು ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕೃತ್ಯ ಮಾಡಕತ್ತಾರೆ. ಇದ್ರೊಳಗೆ ನೇರ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶ್ಯಪ್ನವ್ರ ಕೈವಾಡಿದೆ, ಅವ್ರದ್ದೇ. ಯಾಕಂದ್ರೆ ಇವತ್ತು ಹೆಣ್ಮಗಳು ಇವತ್ತು ದೂರು ಕೊಟ್ಟಿದ್ದಾಳೆ. ದೂರು ಕೊಟ್ಟು 10 ನಿಮಿಷದಲ್ಲಿ ಕಾಶ್ಯಪ್ನವ್ರು ಪ್ರೆಸ್ ಮೀಟ್ದಾಗ ಮಾತಾಡ್ತಾರೆ ಅವರು, ಗುರುಗಳು ಹಿಂಗ ಅಂತೇಳಿ. ಅಂದ್ರೆ ಅದು ಎಲ್ಲ ಅವರೇ ಮಾಡಿಸಿದಾರಂತ ನಮಗೆ 100% ಅದು ಫ್ರೀ ಪ್ಲಾನಿಂಗ್ ಅದ. ಇದೆಲ್ಲ ಫ್ರೀ ಪ್ಲಾನಿಂಗ್ ಮಾಡಿಕೊಂಡು ಒಬ್ಬ ಪ್ರಭಾವಿ ಸ್ವಾಮೀಜಿ, ಕರ್ನಾಟಕದಲ್ಲಿ ದೊಡ್ಡ ಸ್ವಾಮೀಜಿಗೆ ಅವ್ರ ಹೆಸರು ಕೆಡಿಸ್ಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇಂಥ ಒಂದು ಯಾವ್ದು ಚಿಲ್ಲರ್ ಕೆಲಸ ಅಂದ್ರೆ ಮಾಡಕ್ಕೆ MLA ಬಿಟ್ಟಿದ್ದಾರೆ. ಘಟನೆ ದಿವಸ ಎಲ್ಲ ಕೇಳ್ರಿ, ನಮ್ಮ ಬಿಜಾಪುರಕ್ಕೆ ಬಂದಿದ್ರು ಅವತ್ತು 8 ಗಂಟೆಗೆ. ಇಲ್ಲಿಂದ ಹೋಗೋ ಸುಮಾರು 10 ಗಂಟೆ ಆಯ್ತು ಇಲ್ಲಿಂದ ಹೋಗ್ಬೇಕಂದ್ರೆ. ಅಲ್ಲಿ ಕಗ್ಗೋಡ ಗ್ರಾಮದಲ್ಲಿ ಬಂದಂತ ಎಕ್ದಮ್ 4-5 ಜನ ಬಂದು ಕಾರಿಗೆ ಗುದ್ದೋದು, ತಳಗಿಳಿ ಅನ್ನೋದು ವಿಷಯನೇ ಏನೂ ಇಲ್ಲ. ಅವ್ರೊಬ್ರು ಇಬ್ರು ಹಿಡಿಯೋ ಮಾಡ್ಕೊಳ್ಳೋರು. ಅಷ್ಟೆಲ್ಲ ಗ್ರಾಮಸ್ಥರು ಬಂದು ಆನಂತ ಪೊಲೀಸ್ ಎಸ್ಕೋರ್ಟ್ಸ್ ಬಂದು ಎಲ್ಲ ಬಂದು ಅದು ಪರಿಸ್ಥಿತಿ ಎಲ್ಲ ತಿಳಿಗೊಳಿಸಿದ್ರು. ಆ ಸಂದರ್ಭದಲ್ಲಿ ಯಾವುದೇ ವಿಷಯ ಅಂತ ವಿಷಯ ಏನೂ ಮಾತಾಡಿಲ್ಲ ಅವರು. ಅವ್ರ ವಿಷಯನೇ ಹೇಳಿಲ್ಲ. ಸುಮ್ಮನೆ ಅವಾಗ ಅವರು ಪರಿಸ್ಥಿತಿ ತಿಳಿಯಾದ್ಮೇಲೆ ಅವ್ರು ಹೋಗ್ಬಿಟ್ಟಿದ್ದಾರೆ. ಅದೇ ವಿಡಿಯೋ ಇಟ್ಕೊಂಡು ಇವ್ರು ಚಾಲು ಮಾಡಿಬಿಟ್ರೆ ಟಿವಿ ಒಳಗೆ ಬಿಡೋದು, ನ್ಯೂಸ್ ಒಳಗೆ ಹಾಕೋದು, ಎಲ್ಲ ಯೂಟ್ಯೂಬ್ ಒಳಗೆ ಬರೋದು ಸ್ಟಾರ್ಟ್ ಆಗುತ್ತೆ. ಅದು ಒಂದು ನನಗೆ ಗೊತ್ತಿಲ್ಲರಿ, ಎಲ್ಲ ಗೊತ್ತಿಲ್ಲ. ನಾವೇ ಹೋಗಿ ಕೊಟ್ಟಿದ್ದೀನಿ, ಅಜ್ಜವ್ರ ಕಡೆ ತಗೊಂಡು ನಾವು ಹೋಗಿ ದೂರು ಕೊಟ್ಟಿದ್ದೀನಿ. ಅವತ್ತಿನ ಘಟನೆ ಆದ್ಮೇಲೆ ತಿರ್ಚಿದ್ರಲ್ಲ ಘಟನೆಯನ್ನು ತಿರುಚಿಕಿಸಿಂದ ವಿಡಿಯೋಗಳು ಸಾಮಾಜಿಕ ಜಾಲತಾಣ ಹೋಗ್ಬಿಟ್ಟು ತೇಜೋಧನೆ ಮಾಡಕತ್ತಿದ್ದಾರೆ. ಅದು ಒಂದು ಕುಲ್ಲಂಕುಷವಾಗಿ ತನಿಖೆ ಮಾಡಬೇಕು, 4 ಜನ ಅರೆಸ್ಟ್ ಮಾಡಿ ಅದು ಯಾವುದೇ ಒಂದು ಸಮಸ್ಯೆ ಐತೆ ಅದು ಕುಲ್ಲ ಮಾಡ್ಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡಿದೆವು. ಸಂತೋಷ್ ಮುಂಜಾನೆ ಪಂಚಸೇನೆ ವಿಜಯಪುರ ಜಿಲ್ಲಾಧ್ಯಕ್ಷ. ಇಲ್ಲ, ನಿನ್ನೆ ಸಾಯಂಕಾಲ ಕೊಟ್ಟಿದ್ದಾರೆ 5-6 ಗಂಟೆ ಸಮಯದಲ್ಲಿ. ಅದು ಯಾರು ಏನು ಅಂತ ನನಗೂ ಗೊತ್ತಿಲ್ಲ. ಒಂದು ಹೆಣ್ಮಗಳು ಕೊಟ್ಟಿದ್ದಾರೆ. ಆಮೇಲೆ ಅವರು ಬಂದು ಈ ನಮ್ಮ ಬಾಗಲಕೋಟೆಯ ಬಸವ ಮೃತ್ಯುಂಜಯ ಸ್ವಾಮಿ ಅವರ ಆ ಸ್ವಾಮಿ ಹೆಸರು. ಸೊ ಆ ತಾಯಿಯನ್ನು ಲೈಂಗಿಕವಾಗಿ ದೌರ್ಜನ್ಯ ಮಾಡಿ ಆ ಖಾಸಗಿ ವಿಡಿಯೋಗಳನ್ನೆಲ್ಲ ಇಟ್ಕೊಂಡು ನೀನೇನಾದರೂ ನಮಗೆ ಸಹಕಾರ ಕೊಡಲಿಲ್ಲ ಅಂತಂದರೆ ಇದನ್ನೆಲ್ಲ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತೀನಿ ಅಂಥೇಳಿ ಆ ತಾಯಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಆ ಸ್ವಾಮೀಜಿ ಅಂಥೇಳಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಅದನ್ನು DCP ಅವ್ರಿಗೆ ಲೆಟ್ರನ್ನ ಕಳಿಸಿದ್ದೀನಿ. DCP ಅವ್ರ ಜೊತೆನೂ ಮಾತಾಡಿದ್ದೀನಿ. ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಮೇಡಮ್, ನಾನು ಇದನ್ನೆಲ್ಲ ಪರಿಶೀಲನೆ ಮಾಡಿ ನಿಮಗೆ ವರದಿಯನ್ನು ಕೊಡ್ತೀನಿ ಅಂತ DCP ಅವರು ಸಹ ಹೇಳಿದ್ದಾರೆ. ಇಲ್ಲ ಅವ್ರು ನನ್ನನ್ನು ಭೇಟಿ ಆಗಲಿಲ್ಲ. ಆಮೇಲೆ ಕೊಟ್ಟು ಕಳಿಸಿದ್ದಾರೆ. ಆ್ಯಕ್ಚುಲಿ ಅವ್ರು ಇಂಡಿವಿಜುವಲ್ ಆಗಿ ಬಂದು ಇದು ಮಾಡಲಿಲ್ಲ. ಇರಲಿ, ಅದು ಗೌಪ್ಯವಾಗೇ ಇರಲಿ. ಬಟ್ ಇದನ್ನು ನಾವು ತನಿಖೆಯನ್ನು ಮಾಡಲಿಕ್ಕೆ ಪೊಲೀಸವ್ರಿಗೆ ಆಲ್ರೆಡಿ ಹೇಳಿದ್ದೀವಿ. ಸೊ ಅವ್ರು ಮಾಡಿದ ತಕ್ಷಣ ನನಗೆ ಫಸ್ಟ್ ಪ್ರಿಲಿಮಿನರಿ ಏನು ಅಂತಾದರೂ ನಮ್ಗೆ ಹೇಳ್ತಾರೆ. ಯಾಕಂದರೆ ಮುಂದೆ ಅದೇನಾದ್ರು ಇದ್ದರೆ ಮತ್ತೆ ಅವರು ಅದನ್ನ ಇಟ್ಕೊಂಡು ಆ ಹೆಣ್ಣುಮಗಳಿಗೆ ಯಾವುದೇ ಥರ ದೌರ್ಜನ್ಯ ಮಾಡದೇ ಇರಲಿ ಅಂತ ಹೇಳಿ